ನೀವು ಯಾವಾಗಾರ ಒಂದು ರೆಸ್ಟೋರೆಂಟ್ಗೆ ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿರ್ತೀರಿ ನೋಡ್ರಿ. ಆ್ಯಂಡ್ ಅವ್ರು ಒಂದಾದ್ಮೇಲೆ ಒಂದು ನಿಮಗೆ ಸ್ಟಾರ್ಟರ್ಸ್ ತಂದು ಕೊಡ್ತಿರ್ತಾರೆ. ಇದನ್ನು ತಿನ್ರಿ, ಇದನ್ನು ತಿನ್ರಿ, ಎಲ್ಲ ಮಸ್ತ್ ಕಾಣ್ತಿರ್ತಾವೆ. ಓ ಭೈ ಏನು ಮಸ್ತ್ ಅದ ಇದೆ ಅಂತೇಳಿ ತಿಂತೀರಿ. ಆ್ಯಂಡ್ ಯಾವಾಗ ಮೇನ್ ಕೋರ್ಸ್ ಬರ್ತದೆ ನೋಡ್ರಿ, ಅದನ್ನು ತಿನ್ನೋಷ್ಟ್ರಿಗೆ ನಿಮಗೆ ಇಷ್ಟು ಹೊಟ್ಟೆ ತುಂಬಿಟ್ಟಿರ್ತದೆ ಆ್ಯಂಡ್ ಇಷ್ಟು ಸಾಕಾಗ್ಬಿಟ್ಟಿರ್ತದೆ ಇದನ್ನೆಲ್ಲ ತಿಂದೆ. ಅದು ನಿಮಗೆ ಓಕೆ ಇದೇನಷ್ಟು ಖಾಸ್ ಅನ್ನಿಸ್ಲಿಲ್ಲ ಬಿಡಪ್ಪ, ಆ್ಯಂಡ್ ನಂಗೆ ಹೊಟ್ಟೆನೂ ತುಂಬಿಟ್ಟದ, ನಾ ಏನೇನು ತಿನ್ನೋಂಗಿಲ್ಲ ಹಂಗೆ ಫೀಲ್ ಆಗ್ತದೆ ನಿಮಗೆ ಟಾಕ್ಸಿಕ್ ಮೂವಿ ನೋಡಿದಾಗ. ಟಾಕ್ಸಿಕ್ ಮೂವಿ ಇಷ್ಟು ಆ್ಯಂಬಿಷಿಯಸ್ ಅದ, ಇಷ್ಟು ಅವ್ರು ಇಂಟರ್ನ್ಯಾಷನಲಿ ಅದನ್ನು ಅಪೀಲ್ ಮಾಡಲಿಕ್ಕೆ ನೋಡ್ಯಾರ ಅಂತಂತಂದ್ರೆ ಐ ಥಿಂಕ್ ಅದನ್ನೆಲ್ಲ ಮಾಡ್ಕೋತ ಒಂದು ಕೋರ್ ಅವ್ರದ್ದೇನು ಸ್ಟೋರಿ ಲೈನ್ ಅದ ಅದ್ರ ಬಗ್ಗೆ ಭಾಳ ನೆನಪು ಹಾರ್ಬಿಟ್ರೆ ಅವ್ರು ಮೂವಿ ಮಾಡ್ಕೋತ ಆ್ಯಂಡ್ ಲಾಸ್ಟಿಗೆ ಅವ್ರಿಗೆ ನೆನಪು ಬಂದದ್ದು, ಓ ಶಿಟ್ ನಾವು ಒಂದು ಸ್ವಲ್ಪ ಕೋರ್ ಸ್ಟೋರಿ ಲೈನ್ನು ತೋರಿಸ್ಬೇಕಾಗ್ತದೆ ಜನಕ್ಕೆ ಅಂತ ಹೇಳಿ ಅಂತಂದಾಗ ಅವಾಗದು ಬರ್ತದೆ. ಆ್ಯಂಡ್ ಬೈ ದ ಟೈಮ್ ವಿ ಗೆಟ್ ಟು ದ್ಯಾಟ್ ಪಾರ್ಟ್ ಅಲ್ಲ, ಅಷ್ಟೊತ್ತಿಗೆ ಆಡಿಯನ್ಸಿಗೆ ಭಾಳ ಫಟಿಗ್ ಆಗಿಬಿಟ್ಟಿರ್ತದೆ. ಆ್ಯಂಡ್ ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಆ ಫಟಿಗ ನಾ ಕೂತಿದ್ದ ಥಿಯೇಟರ್ನಾಗ ಎಲ್ಲರಿಗೂ ಫೀಲ್ ಆಗ್ಲಿಕತ್ತಿತ್ತು. ಅದ್ರ ಪ್ರಾಬ್ಲಮ್ ಏನು ಹೇಳ್ತೇನೆ ಕೇಳ್ರಿ. ಇಲ್ಲೇ ಟಾಕ್ಸಿಕ್ KGF ನಿಂತ್ರ ನೀವು ಈಗ ಯಶಂದ ಟಾಕ್ಸಿಕ್ ಮೂವಿ ನೋಡ್ಲಿಕ್ಕೆ ಬಂದಿರಿ ಅನ್ನೋದೊಂದು ಟ್ರಾನ್ಸಿಷನ್ ತೋರಿಸ್ಬಿಡ್ತದೆ. ಬಿಕಾಸ್ KGF ಇಷ್ಟು ಹ್ಯಾಂಗ್ ಓವರ್ ಅದ ಫಸ್ಟ್ ಹಾಫ್ನಾಗ ಅಂತಂತಂದ್ರೆ ಅದ ಫಾಸ್ಟ್ ಕಟ್ಸ್, ಯಾರು ಇವಂಗೆ ಯಾಕೆ ಹೊಡಿಲಿಕ್ಕತ್ತಾರ, ಆ್ಯಂಡ್ ನೀವು ಯಾರು ಟ್ವಿನ್ ಬ್ರದರ್ ಅಂತ ಯಾರೋ ಒಬ್ಬ ಬರ್ತಾನೆ, ಆ್ಯಂಡ್ OPM ಟ್ರೇಡ್ ಬರ್ತದೆ ನಡುವೆ. ಬಾಯ್ ಏನು ನಡಿಲಿಕ್ಕತ್ತದ ಫಿಲ್ಮ್ನಾಗ. ಆ್ಯಂಡ್ ಮೋರ್ ಓವರ್ ನಾ ನಿಮ್ಗೆ ಚಲೋ ಹೇಳಬೇಕಂತಂತಂದ್ರೂ ನನಗೆ ಯಶ್ ಅವ್ರದ್ದು ಆ್ಯಕ್ಟಿಂಗ್ ಅಷ್ಟೇ ಸೇರದ ಮೂವಿ ಒಳಗೆ. ದಿಸ್ ಮೂವಿ ಹೋಲ್ಡ್ಸ್ ಬಿಕಾಸ್ ಆಫ್ ಯಶ್. ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ ನಿಮಗೆ ಮೂವಿ ನೋಡಲಿಕ್ಕೆ. ಎದಕ್ಕಂತ ಹೇಳ್ತೇನೆ ಕೇಳ್ರಿ, ವಿ ನೋ ಯಶ್ ಬಿಕಾಸ್ ನಾವು ಅವಾಗಿಂತ ಅವ್ರದ್ದು ಆ್ಯಕ್ಟಿಂಗ್ ನೋಡ್ಕೊತ ಬರ್ಲಿಕ್ಕತ್ತೇವೆ ಆ್ಯಂಡ್ ವಿ ನೋ ಹೀಸ್ ಆ್ಯಕ್ಟಿಂಗ್ ರೇಂಜ್. ಆ ರೇಂಜ್ ಈ ಮೂವಿ ಒಳಗೆ ಸ್ವಲ್ಪ ಕಂಡು ಬಂದದ್ದು ಖರೆ. ಬಟ್ ಆ್ಯಕ್ಚುಲಿ ಹೆಂಗೆ ಅನಿಸ್ತದೆ ಅಂತಂದ್ರೆ ಅದು ಲಾಸ್ಟ್ ಇನ್ ಗುಡ್ ಪಾರ್ಟ್ ಮುಟ್ಟೋ ಅಷ್ಟ್ರಿಗೆ ಅವ್ರು ನಿಮಗೆ ಬಂಗಾರದ ಪ್ಲೇಟ್ನ ಬಿರಿಯಾನಿ ಹಾಕೊಟ್ಟಾರ ಅಂತ ಅನಿಸ್ತದೆ. ಬಟ್ ಅಲ್ಲಿ ತನಕ ನಿಮ್ಮ ಹೊಟ್ಟೆ ತುಂಬ ಆಗ್ಬಿಟ್ಟದ. ಒಮ್ಮೊಮ್ಮೆ ಏನಾಗ್ಬಿಡ್ತದೆ ಅಂತಂದ್ರೆ ಒಂದು ಸಾದಾ ಸಿಂಪಲ್ ಅನ್ನ ಸಾರು ನಿಂತ್ರೂ ಹೊಟ್ಟೆ ತುಂಬ್ತದೆ ಆ್ಯಂಡ್ ಭಾಳ ತೃಪ್ತಿ ಸಿಗ್ತದೆ. ಆ್ಯಂಡ್ ಅದನ್ನು ಈ ಮೂವಿ ಏನಾರ ಫೋಕಸ್ ಮಾಡಿಬಿಟ್ಟಿತ್ತು ಅಂತ ತಿಳ್ಕೊರಿ ಭಾಳ ಮಸ್ತ್ ಆಗಿಬಿಡ್ತಿತ್ತು. ಅದು ಹಂಗೆ ಆಗಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಐ ಹ್ಯಾಡ್ ಟು ಟಾಕ್ ಅಬೌಟ್ ದಿಸ್ ರುಕ್ಮಿಣಿ ವಸಂತ್. ಅವ್ರದ್ದು ಎಷ್ಟು ಚಲೋ ಆ್ಯಕ್ಟಿಂಗ್ ರೇಂಜ್ ಅದ ಆ್ಯಂಡ್ ವಿ ಹ್ಯಾವ್ ಸೀನ್ ಇಟ್. ಅವ್ರ ಕ್ಯಾರೆಕ್ಟರ್ ಈಸ್ ಲೈಕ್ ಹಿಂಗೆ ಹೋಗ್ಬಿಡ್ತದೆ ಆ್ಯಂಡ್ ಅದ್ರದ್ದು ಏನು ಮೀನಿಂಗೇ ಇಲ್ಲ. ಅಂಥವು ಎಷ್ಟೊಂದು ಕ್ಯಾರೆಕ್ಟರ್ಸ್ ಅವ ಕರೆ ಹೇಳ್ಬೇಕಂತಂದ್ರೆ. ಈವನ್ ಹುಮಾ ಕುರೇಶಿ ಅವ್ರ ಕ್ಯಾರೆಕ್ಟರ್ ಸ್ವಲ್ಪ ವೇಟ್ ಕೊಡ್ತದೆ. ನಯನ್ತಾರಾ ಕ್ಯಾರೆಕ್ಟರ್ ಐ ಲವ್ಡ್ ಇಟ್. ಆ್ಯಂಡ್ ಒಂದಿಷ್ಟು ಕ್ಯಾರೆಕ್ಟರ್ಸ್ ಲೈಕ್ ನಡು ಒಂದು ವಿಕ್ಟರ್ ಅಂತ ಹೆಸರು ಬರ್ತದೆ. ಆ್ಯಂಡ್ ಇವನ್ ಲೈಕ್ ಇನ್ ಮಕಾವ್ದು ಒಂದು ಸ್ವಲ್ಪ ಸೆಕ್ಷನ್ ಅದ ಮೂವಿ ಒಳಗೆ, ಅಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಆಗ್ತಾರೆ ಆ್ಯಂಡ್ ದೇ ಡೋಂಟ್ ಮೇಕ್ ಸೆನ್ಸ್. ಬಿಕಾಸ್ ನೀವು ಒಬ್ಬರಿಗೆ ಕಪಾಳಕ್ಕೆ ಹೊಡಿಲಿಗತ್ತೀರಿ ಅಂತಂತಂದ್ರೆ ಅವನಿಗೆ ನೀವು ಕಪಾಳಕ್ಕೆ ಎದಕ್ಕೆ ಹೊಡಿಲಿಗತ್ತೀರಿ ಅನ್ನೋ ರೀಸನ್ ಗೊತ್ತಿತ್ತಂದ್ರೂ ಅಷ್ಟೇ ಶಾರ್ಟ್ ಭಾಳ ಚಂದ ಅನ್ನಿಸ್ತದೆ. ಆದ್ರೆ ಇಲ್ಲೇ ಯಾರಿಗೆ ಎದಕ್ಕೆ ಹೊಡಿಲಿಗತ್ತಾರೆ, ಇವ್ರು ಯಾರಂತ ಗೊತ್ತಾಗೋಂಗಿಲ್ಲ. ಓವರ್ ಆಲ್ ಹೇಳಬೇಕು ಅಂತಂದ್ರೆ ಇವ್ರದ್ದೇನು ಆ್ಯಂಬಿಷನ್ ಇತ್ತು, ಇವ್ರದ್ದೇನು ಐಡಿಯಾ ಇತ್ತು, 10/10 ಬ್ರೋ. ಬಟ್ ಆ್ಯಕ್ಟಿಂಗ್ನು ಭಾಳ ಚಲೋ ಆಗಿದೆ. ಆದರೆ ಎಕ್ಸಿಕ್ಯೂಷನ್ ಬಗ್ಗೆ ಮಾತಾಡ್ಬೇಕಂತಂದರೆ ಎಲ್ಲೋ ಸ್ವಲ್ಪ ಇನ್ನೂ ಕೆಲಸ ಬೇಕಾಗಿತ್ತು ಆ ಡಿಪಾರ್ಟ್ಮೆಂಟ್ನಾಗ ಅಂಥೇಳಿ ನನಗೆ ಅನ್ನಿಸ್ತದೆ. ಸೊ ಇದಿಷ್ಟು ನನ್ನ ಶಾರ್ಟ್ ರಿವ್ಯೂ ಆಗಿತ್ತು. ಮೂವಿ ಬಗ್ಗೆ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಮಾತಾಡ್ಲಿಕ್ಕೆ ಭಾಳ ಅದ. ಬಟ್ ಈ ಒಂದು ರೀಲ್ನಾಗ ನಾ ಇಷ್ಟ ಕವರ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಇಷ್ಟ ಹೇಳೀನಿ. ಇದ್ರ ಮೇಲೆ ನೀವು ಡಿಸೈಡ್ ಮಾಡಿರಿ ನಿಮಗೆ ಟಾಕ್ಸಿಕ್ ನೋಡೋದೋ ಏನು ಇಲ್ಲೋ ಅಂಥೇಳಿ. ನಾನು ಹೋಗಿ ಬರ್ತೀನಿ, ಕುತ್ಕೊಂಡು ಗೂಗ್ಲಿ ನೋಡ್ತೇನೆ ನಾ, ಸೊ ದ್ಯಾಟ್ ಇದ್ರ ನಿಂತರ ಒಂದು ಸ್ವಲ್ಪ ಇಂಟಾಕ್ಸಿಕೇಟ್ ಆಗಬೇಕು. ಬಾಯ್.